ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನವಿಲಾಸ. ನಾನು ಸುಷ್ಮಾ. ಇವತ್ತಿನ ರೆಸಿಪಿ ತೊಗರಿಬೇಳಿನ ಕಟ್ಟಿನ ಸಾರು ಮಾಡ್ತಾಯಿದ್ದೀನಿ. ಚಳಿಗಾಲ ಬೇರೆ ಬರ್ತಾ ಇದೆ, ಹಾಗೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ರೈಸಿಗೂ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ತಪ್ಪದೆ ಪ್ರೆಸ್ ಮಾಡಿ. ನಾನೊಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಬರ್ತೀನಿ. ನಾನು ಕುಕ್ಕರ್ನಲ್ಲಿ 2 ಕಪ್ ನೀರು ಹಾಕಿ ತೊಗರಿಬೇಳೆನ ಸಾಫ್ಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಸಾಫ್ಟಾಗಿ ಬೇಯಿಸ್ಕೊಳ್ಳೋದ್ರಿಂದ ರುಚಿ ಕೂಡ ಹೆಚ್ಚಾಗುತ್ತೆ, ಹಾಗೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ನೀವು ತೊಗರಿಬೇಳೆನ ಫಸ್ಟೇ ನೆನೆಸಿ ಕೂಡ ಮಾಡ್ಬೋದು. ಫಸ್ಟ್ ನೆನೆಸಿದ್ರೆ ಇನ್ನೂ ಸಾಫ್ಟಾಗುತ್ತೆ, ಬೇಗ 1-2 ವಿಷಲ್ಗೆ ಮೆತ್ತಗಾಗ್ಬಿಡುತ್ತೆ. ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ, ಹಾಗಾಗಿ ನಾನು 1 ಸ್ಪೂನು ಆಯಿಲು ಮತ್ತು 1 ಚಿಟಿಕೆ ಅರಿಶಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಬೇಳೆ ತುಂಬ ಸಾಫ್ಟಾಗಿ ಬೇಯುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು 3 ವಿಷಲ್ ಮಾಡಿಸ್ಕೊಳ್ಳೋಣ. ಸಾರಿ ಫ್ರೆಂಡ್ಸ್, ನಾನು ಒಂದು ವಾರದಿಂದ ಊರಲ್ಲಿರಲಿಲ್ಲ, ಹಾಗಾಗಿ ವಿಡಿಯೋನ ಹಾಕೋಕ್ಕಾಗಲಿಲ್ಲ. ಈಗ ನಾನು ಒಂದು ಸ್ವಲ್ಪ ಮೆಣಸು ಕಾಳನ್ನ ತೊಗೊಂಡು ಹರ್ಕೋತಾ ಇದ್ದೀನಿ. ಇದು ಸ್ವಲ್ಪ ದಪ್ಪಗೆ ಇರಬೇಕು, ತುಂಬ ನೈಸ್ ಪುಡಿ ಮಾಡಬೇಡಿ. ಇಷ್ಟಾದರೆ ಸಾಕು. ಖಾರಕ್ಕೆ ನಾನು ಮೆಣಸು, ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಮೆಣಸು ಚೂರು ಜಾಸ್ತಿ ಹಾಕ್ಕೊಳ್ಳಿ. ಚಳಿಗಾಲದಲ್ಲಿ ಸ್ವಲ್ಪ ಖಾರವಾಗಿರಬೇಕು ಅಂತಂದರೆ ಮೆಣಸು ಚೆನ್ನಾಗಿ ಹಾಕ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ಬೇಳೆ ಬೆಂದಿದೆ. ನೀವು ಇದನ್ನು ಇನ್ನೂ ಕಡ್ಕೋಬೇಕು ಅಂತ ಅಂದರೆ ಒಂದು ಕಡ್ಗೋಲಲ್ಲಿ ಕಡ್ಕೊಳ್ಬೋದು. ನಾನು ಹೀಗೆ ಸೌಟ್ನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೆಂದಿದೆ, ಹಾಗಾಗಿ ನಾನು ಇನ್ನೊಂದು ಸೈಡು ಒಂದು ಪಾತ್ರೆ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆಯಲ್ಲಿ ಒಗ್ಗರಣೆ ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ, ತುಪ್ಪದಲ್ಲೇ ಒಗ್ಗರಣೆ ಕೊಡಿ, ತುಂಬ ಚೆನ್ನಾಗಿರುತ್ತೆ. 1 ಚಿಟಿಕೆಯಷ್ಟು ಇಂಗು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಕುಟ್ಟಿ ಪೌಡರ್ ಮಾಡ್ಕೊಂಡಿರೋಂಥ ಮೆಣಸು ಪುಡಿನ ಹಾಕ್ಕೋತಾ ಇದ್ದೀನಿ. ಹಾಗೆ ನಾನು ಒಂದೆರಡು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಕಡ್ಡಿ ಕರಿಬೇವನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿಟ್ಟು ಹುರಿಬೇಡಿ, ಲೈಟಾಗಿ ಹುರಿರಿ, ಇಲ್ಲಾಂದರೆ ಎಲ್ಲ ಸೀದ್ಬಿಡುತ್ತೆ. ಕಪ್ಪಾದರೆ ಟೇಸ್ಟ್ ಚೆನ್ನಾಗಿರಲ್ಲ. ನಾನೊಂದು ಸ್ವಲ್ಪ ಶುಂಠಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಈ ರೆಸಿಪಿನ. ಹಾಗೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಬೇಳೆ ಬೇಯಿಸುವಾಗಲೂ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ. ಈಗ ನಾನು ಬೆಂದಿರೋ ಬೇಳೆನ ಹಾಕ್ತಾಯಿದ್ದೀನಿ. ಇದನ್ನು ಗಟ್ಟಿ ಕೂಡ ಮಾಡ್ಕೊಳ್ಬೋದು, ನೀವು ರೈಸಿಗೆ ಚೆನ್ನಾಗಿರುತ್ತೆ ಗಟ್ಟಿಗೆ ಮಾಡಿದ್ರೆ, ಬಟ್ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ತೆಳ್ಳಗೆ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ಕುದಿಸೋದು ಬೇಡ, ಒಂದು ಕುದಿ ಬಂದರೆ ಸಾಕು. ಆಲ್ರೆಡಿ ಬೇಳೆ ಎಲ್ಲ ಬೆಂದಿರೋದ್ರಿಂದ ಕುದಿಸೋದು ಬೇಡ. ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕುದಿಸ್ಕೊಳ್ಳಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಶೀತ ಕೆಮ್ಮು ಬಂದಾಗ, ಖಾರವಾಗಿ ಏನಾದರೂ ಬೇಳೆ ಕಟ್ಟಿನ ಸಾಂಬಾರು ತಿನ್ನಬೇಕು ಅಂದಾಗ ಇದನ್ನು ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನಾನೀಗ ಸ್ವಲ್ಪ ಕತ್ತರಿಸಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ಮಿಕ್ಸ್ ಕೊಡಿ. ನಾನಿಲ್ಲಿ ನಿಂಬೆ ಹುಳಿ ಹಾಕೋದನ್ನು ಮರೆತುಬಿಟ್ಟೆ, ನೀವು ಸೇರಿಸ್ಕೊಳ್ಳಿ. 1-2 ಸ್ಪೂನಷ್ಟು, ಹುಳಿ ಎಷ್ಟು ಬೇಕೋ ಅಷ್ಟು. ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.